ಗೈಸ್, ಯೂಟ್ಯೂಬಲ್ಲಿ ವಿಡಿಯೋ ವೈರಲ್ ಆಗಬೇಕು ಅಂತಂದರೆ ಅದಕ್ಕೆ ನಾವು ವಿಡಿಯೋ ಅಪ್ಲೋಡ್ ಮಾಡೋ ಮೆಥಡ್ ಕೂಡ ಒಂದು ಮ್ಯಾಟ್ರ್ ಆಗುತ್ತೆ. ಸೊ ನಿಮಗೆ ಯೂಟ್ಯೂಬಲ್ಲಿ ವ್ಯೂಸ್ ಬರ್ತಿಲ್ಲ ಅಂತ ಅಂದರೆ ಅದಕ್ಕೆ ಮೇನ್ ರೀಸನ್ ನೀವು ಹೇಗೆ ಬೇಕು ಹಾಗೆ ಬೇಕಾಬಿಟ್ಟಿಯಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ಹೇಳಿ. ಸೊ ಒಂದು ತಿಳ್ಕೊಳ್ಳಿ, ತುಂಬ ಜನ ಏನು ತಪ್ಪು ಮಾಡ್ತೀರಾ, ಯಾವಾಗಲೂ ವಿಸಿಬಿಲಿಟಿಯನ್ನು ಪಬ್ಲಿಕ್ ಕೊಡ್ತೀರಾ. ಸೊ ಅದು ಟೋಟಲಿ ರಾಂಗ್. ಯಾವತ್ತೂ ಡೈರೆಕ್ಟಾಗಿ ಪಬ್ಲಿಕ್ನ ಕೊಡಬಾರ್ದು, ಓಕೆನಾ. ಸೊ ಇವತ್ತಿನ ವಿಡಿಯೋದಲ್ಲಿ ಕರೆಕ್ಟಾಗಿ ನಾವು ಯೂಟ್ಯೂಬಲ್ಲಿ ವೀಡಿಯೋಸ್ನ ಕರೆಕ್ಟ್ ಮೆಥಡಲ್ಲಿ ಹೇಗೆ ಅಪ್ಲೋಡ್ ಮಾಡೋದು, ಡಿಸ್ಕ್ರಿಪ್ಷನ್, ಟೈಟಲ್, ಕೀವರ್ಡ್ಸ್ನ ಹೇಗೆ ಕೊಡೋದು, ವಿಸಿಬಿಲಿಟಿನ ಮೇಯ್ನಾಗಿ ಏನು ಇಡಬೇಕು, ಯಾವಾಗ ಪಬ್ಲಿಷ್ ಮಾಡಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ವಿತ್ ಸ್ಕ್ರೀನ್ ರೆಕಾರ್ಡ್ ನಾನು ನಿಮಗೆ ಆನ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ಸೊ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕೂಡ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಸೊ ಗೈಸ್, ಒಂದು ನೆನ್ಪಿಟ್ಕೊಳ್ಳಿ, ನೀವು ಅಪ್ಲೋಡ್ ಮಾಡುವಂತಹ ಮೆಥಡ್ ಹೆಂಗಿರ್ಬೇಕಪ್ಪ ಅಂತ ಅಂದರೆ ಬೇರೆಯವರ ಸ್ಕ್ರೀನಲ್ಲಿ, ಫೋನ್ ಸ್ಕ್ರೀನಲ್ಲಿ ಸಜೆಷನಲ್ಲಿ ನಮ್ಮ ವಿಡಿಯೋ ಬರಬೇಕು, ಓಕೆನಾ. ಸೊ ಆ ರೀತಿ ಬೇರೆಯವ್ರಿಗೆ ನಮ್ಮ ವೀಡಿಯೋಸ್ ರೆಕಮೆಂಡ್ ಆದರೆ ಮಾತ್ರ ವ್ಯೂಸ್ ಬರೋದಕ್ಕೆ ಸಾಧ್ಯ. ಬೇರೆಯವರ ಫೋನಲ್ಲಿ ನಮ್ಮ ವೀಡಿಯೋಸ್ಗಳು ಜನಕ್ಕೆ ರೆಕಮೆಂಡೇ ಆಗ್ತಿಲ್ಲ, ಅವ್ರಿಗೆ ನಮ್ಮ ವಿಡಿಯೋ ತೋರಿಸ್ತಾನೆ ಇಲ್ಲ ಅಂತಂದರೆ ಜನ ನೋಡೋದು ಹೇಗೆ ಸಾಧ್ಯ ಹೇಳಿ? ನೋಡೋಕ್ಕೆ ಚಾನ್ಸೇ ಇಲ್ಲ. ಸೊ ಜನ ನೋಡಬೇಕು ಅಂತಂದರೆ ಮೊದಲು ನಮ್ಮ ವಿಡಿಯೋ ರೆಕಮೆಂಡ್ ಆಗಬೇಕು. ಆ ರೀತಿ ಆಗಬೇಕು ಅಂತಂದರೆ ನಾವು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋ ಮೆಥಡ್ ತುಂಬಾ ಇಂಪಾರ್ಟೆಂಟ್. ಯಾವ ರೀತಿ, ಹೇಗೆ, ಏನು, ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಗೈಸ್, ನೀವು ವಿಡಿಯೋಗೆ ಟೈಟಲ್, ಡಿಸ್ಕ್ರಿಪ್ಷನ್ ಹಾಕೋಕ್ಕಿಂತ ಮುಂಚೆನೇ ಒಂದು ನೋಟ್ ಬುಕ್ಕಲ್ಲಿ ಫುಲ್ ಡೀಟೇಲ್ಸ್ನ ಬರೆದಿಟ್ಕೊಂಡಿರಬೇಕು. ನೋಡಿ ಈ ರೀತಿ. ಸೊ ಇವಾಗ ನಾನು ಆಲ್ರೆಡಿ ಡೀಟೇಲ್ಸ್ ಎಲ್ಲ ಬರೆದು ಇಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನೋಟ್ ಬುಕ್ಕಲ್ಲಿ. ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು, ಕೀವರ್ಡ್ಸ್ಗಳು ಮತ್ತು ನಿಮ್ಮದು ಯಾವುದಾದ್ರೂ ಲಿಂಕ್ಗಳಿದ್ರೆ ಟೈಟಲು ಎಲ್ಲನೂ ಒಂದು ಕಡೆ ಈ ರೀತಿ ಒಂದೇ ಸಲ ಬರೆದು ಇಟ್ಕೊಂಡ್ಬಿಡ್ಬೇಕು, ಓಕೆನಾ. ಪದೇ ಪದೇ ಬರೆಯೋ ಥರ ಮಾಡ್ಕೋಬೇಡಿ. ಒಂದು ಸಲ ಒಂದು ನೋಟ್ ಬುಕ್ಕಲ್ಲಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಸೊ ಇವಾಗ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಹೇಳಿ, ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ನೀವೇನು ಅಪ್ಲೋಡ್ ಮಾಡ್ತೀರಾ ಪ್ಲಸ್ ಸಿಂಬಲ್ ಮೇಲೆ ಅದನ್ನು ಕ್ಲಿಕ್ ಮಾಡಿಕೊಂಡು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು UGC ಇದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಈ ಒಂದು ವೀಡಿಯೋನ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ಅಲ್ವಾ, ಸೊ ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ತಮ್ನೈಲು ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ, ಓಕೆನಾ. ಸೊ ಗೈಸ್, ನೆಕ್ಸ್ಟ್ ಇಲ್ಲಿ ವಿಸಿಬಿಲಿಟಿ ಪಬ್ಲಿಕ್ ಅಂತ ಸೆಲೆಕ್ಟ್ ಆಗಿದೆ. ಸೊ ನಾವು ಪಬ್ಲಿಕ್ಕನ್ನು ಕೊಡಬಾರ್ದು. ಸೊ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅನ್ಲಿಸ್ಟೆಡ್ ಅಂತ ಇದೆ ಅಲ್ವಾ, ಯಾವಾಗಲೂ ನೀವು ಅನ್ಲಿಸ್ಟೆಡನ್ನೇ ಸೆಲೆಕ್ಟ್ ಮಾಡ್ಕೋಬೇಕು, ಓಕೆನಾ. ಟ್ಯಾಗ್ಸು, ಕೀವರ್ಡ್ಸ್ಗಳನ್ನೆಲ್ಲ ಸೆಲೆಕ್ಟ್ ಮಾಡೋ ತನಕನೂ ಕೂಡ ಅನ್ಲಿಸ್ಟೇ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಪಬ್ಲಿಕ್ ಕೊಡಬಾರ್ದು. ಸೊ ಎಲ್ಲ ಫುಲ್ಲು ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಾದಮೇಲೆ ನೀವು ಪಬ್ಲಿಕ್ ಮಾಡಬೇಕು. ಸೊ ಇವಾಗ ಅನ್ಲಿಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಅನ್ಲಿಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಇವಾಗ ತಮ್ನೇಲ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಸಿಂಪ್ಲಿ ಯಾವ ತಮ್ನೇಲ್ನ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಇದೆ ಅಲ್ವಾ, ಇವಾಗ ಬ್ಯಾಕ್ ಬಂದು ನಾನು ಏನು ಆವಾಗಲೇ ನಿಮಗೆ ನೋಟ್ ಬುಕ್ಕಲ್ಲಿ ತೋರಿಸ್ದೆ. ಸೊ ಇವಾಗ ಈ ನೋಟ್ ಬುಕ್ಕಲ್ಲಿ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ನೋಡಿ ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಕಟ್ ಮಾಡ್ಕೊತೀನಿ. ಸೊ ಈ ಥರ ನೀವು ಒಂದೇ ಸಲ ಎಲ್ಲ ಸ್ಟೋರ್ ಮಾಡಿಕೊಂಡು ಒಂದೇ ಸಲ ಆ್ಯಡ್ ಮಾಡ್ಬೋದು. ಅದು ಬಿಟ್ಟು ಪದೇ 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 ಒಂದು ಸತಿ ಟೈಟಲ್ ಹಾಕೋದು ಆಮೇಲೆ ಡಿಸ್ಕ್ರಿಪ್ಷನ್ ಹಾಕೋದು ಅದೆಲ್ಲ ಬೇಡ. ಸೊ ಇವಾಗ ಆ್ಯಡ್ ಡಿಸ್ಕ್ರಿಪ್ಷನಲ್ಲಿ ಇದನ್ನೆಲ್ಲ ಪೇಸ್ಟ್ ಮಾಡ್ತಾಯಿದ್ದೀನಿ, ಓಕೆನಾ. ಪೇಸ್ಟ್ ಮಾಡಿಬಿಟ್ಟು ಮತ್ತೆ ಏನು ಮಾಡ್ತೀನಿ, ಸೊ ಇಲ್ಲಿ ಕೆಳಗಡೆ ಜಸ್ಟ್ ಟೈಟಲ್ನ ಮಾತ್ರ ಕಾಪಿ ಮಾಡ್ಕೊಳ್ತೀನಿ, ಓಕೆನಾ. ಇವಾಗ ಇಲ್ಲಿ ಕ್ರಿಯೇಟ್ ಎ ಟೈಟಲ್ ಅಂತ ಇದೆ ಅಲ್ವಾ, ಅಲ್ಲಿ ಟೈಟಲ್ನ ಪೇಸ್ಟ್ ಮಾಡ್ತೀನಿ. ಒಂದು ನೆನ್ಪಿಟ್ಕೊಳ್ಳಿ ಗೈಸ್, ನೀವು ಏನು ಟೈಟಲ್ ಕೊಡ್ತೀರೋ ಸೇಮ್ ಟೈಟಲ್ ಡಿಸ್ಕ್ರಿಪ್ಷನಲ್ಲೂ ಪೇಸ್ಟ್ ಆಗಿರಬೇಕು. ಸೊ ನೆಕ್ಸ್ಟು ಆ್ಯಡ್ ಟು ಪ್ಲೇ ಲಿಸ್ಟ್ ಅಂತ ಇದೆ. ಸೊ ಪ್ಲೇ ಲಿಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಓಕೆನಾ. ಪ್ಲೇ ಲಿಸ್ಟನ್ನು ಕೂಡ ನೀವು ಆ್ಯಡ್ ಮಾಡ್ಕೊಂಡಿರಿ. ಇವಾಗ ಇದನ್ನು ನಾನು UGC ಇನ್ಫಾರ್ಮೇಷನ್ಗೆ ಆ್ಯಡ್ ಮಾಡ್ತೀನಿ. ಸೊ UGC ಬಗ್ಗೆ ಮಾಡಿರೋಂತಹ ವಿಡಿಯೋ ಇದು. ಸೊ ಈ ಒಂದು ಪ್ಲೇ ಲಿಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡ್ಕೊಡ್ತೀನಿ. ನೆಕ್ಸ್ಟು AI ಯೂಸ್ ಅಂತ ಇದೆ ಅಲ್ವಾ, ಅದರಲ್ಲಿ ನೀವೇನಾದರೂ AIನ ಯೂಸ್ ಮಾಡ್ಕೊಂಡು ಮಾಡಿರೋ ವಿಡಿಯೋ ಆದರೆ ಮಾತ್ರ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ, ಓಕೆನಾ. ಸೊ ಇದಿಷ್ಟು ಆದಮೇಲೆ ಅಪ್ಲೋಡ್ ಅಂತ ಕೊಡಿ. ಈಗ ನೀವು ನೆನ್ಪಿಟ್ಕೊಳ್ಳಿ, ಇನ್ನೂ ಕೀವರ್ಡ್ಸ್ನ ಅಂದರೆ ಟ್ಯಾಗ್ಸ್ಗಳನ್ನ ಹಾಕಿಲ್ಲ. ಸೊ ಹಾಗಾಗಿ ಪಬ್ಲಿಕ್ಕನ್ನು ಕೊಡಬೇಡಿ. ವಿಸಿಬಿಲಿಟಿ ಯಾವಾಗಲೂ ಅನ್ಲಿಸ್ಟೆಡಲ್ಲೇ ಇರಬೇಕು ಗೈಸ್, ಓಕೆನಾ. ಸೊ ಇದು ಮೇನ್ ನೆನ್ಪಿಟ್ಕೊಂಬಿಡಿ, ಇದನ್ನು ಯಾರೂ ಮರೆಯೋಕ್ಕೆ ಹೋಗಬೇಡಿ. ಇವಾಗ ಲೋಡ್ ಆಗ್ತಾ ಇದೆ, ಅಪ್ಲೋಡ್ ಆಗ್ತಾ ಇದೆ ವಿಡಿಯೋ. ಸೊ ಗೈಸ್, ನೆಟ್ವರ್ಕ್ ಇರೋ ಜಾಗದಲ್ಲಿ ಆದಷ್ಟು ಕೊಡಿ. ತುಂಬ ಜನಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ಬೇಗ ವಿಡಿಯೋ ಅಪ್ಲೋಡೇ ಆಗಿರೋದಿಲ್ಲ. ಸೊ ಹಾಗಾಗಿ ನೆಟ್ವರ್ಕ್ ಎಲ್ಲ ನೋಡ್ಕೊಳ್ಳಿ. ಸೊ ಇವಾಗ ಇದು ಅಪ್ಲೋಡ್ ಆಗ್ತಾ ಇದೆ.
ಸೊ ಟೈಟಲ್ಲು ಕೂಡ ಸೇಮ್ ಟೈಟಲ್ ಡಿಸ್ಕ್ರಿಪ್ಷನಲ್ಲೂ ಇರಬೇಕು. ಇದನ್ನೆಲ್ಲ ನೀವು ತಿಳ್ಕೊಳ್ಳಿ. ನಿಮ್ಗೆ ಏನಾದರೂ ಟೈಟಲ್ ಡಿಸ್ಕ್ರಿಪ್ಷನ್ ಟ್ಯಾಗ್ಸು ಕೀವರ್ಡ್ಸ್ ಬಗ್ಗೆ ಏನಾದರೂ ಗೊತ್ತಾಗಲಿಲ್ಲ ಯಾವ ರೀತಿ ಹಾಕೋದು ಏನು ಅಂತಂದರೆ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಟೈಟಲ್ ಹೆಂಗೆ ಹಾಕಬೇಕು, ಡಿಸ್ಕ್ರಿಪ್ಷನ್ ಯಾವ ರೀತಿ ಬರಿಬೇಕು, ಕೀವರ್ಡ್ಸ್ ಹೆಂಗೆ ಸರ್ಚ್ ಮಾಡಿ ಒಳ್ಳೊಳ್ಳೆ ಕೀವರ್ಡ್ಸ್ನ ಹಾಕಬೇಕು, ನಮ್ಮ ವಿಡಿಯೋ ಒಳ್ಳೆ ರ್ಯಾಂಕಿಂಗಲ್ಲಿ ಬರೋ ಥರ ಅದನ್ನೆಲ್ಲ ಹಾಕ್ತೀನಿ. ಓಕೆನಾ. ನೆಕ್ಸ್ಟ್ ಗೈಸ್ YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. YT ಸ್ಟುಡಿಯೋ ಓಪನ್ ಮಾಡಿಕೊಂಡು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಅಪ್ಲೋಡ್ ಮಾಡಿರೋ ವಿಡಿಯೋ ಇಲ್ಲಿ ತೋರಿಸ್ತಾ ಇದೆ ನೋಡಿ, UGC ಹೆಸರಲ್ಲಿ ಮೋಸ ಹೋಗಬೇಡಿ ಅಂತ ಹೇಳಿ ಇವಾಗ ಅಪ್ಲೋಡ್ ಮಾಡಿದೆ ಅಲ್ವಾ. ಸೊ ಅಪ್ಲೋಡ್ ಆಗ್ತಾ ಇದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ಮೇಲ್ಗಡೆ ಪೆನ್ಸಿಲ್ ಸಿಂಬಲ್ ಇದೆ ಅಲ್ವಾ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಲೋಡ್ ಆಗ್ತಾ ಇದೆ ಗೈಸ್. ಇವಾಗ ಇಲ್ಲಿ ಟ್ಯಾಗ್ಸ್ಗಳನ್ನ ಹಾಕಬೇಕು. ಶೋ ಮೋರ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ AI ಯೂಸು ಕೆಟಗರಿ ಟ್ಯಾಗ್ಸ್ ಅಂತ ಇದೆ ಅಲ್ವಾ, ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಟ್ಯಾಗ್ಸಲ್ಲಿ ನಾವು ಆ ವಿಡಿಯೋಗೆ ಸಂಬಂಧಪಟ್ಟಿರೋ ಹಾಗೆ ಟ್ಯಾಗ್ಸ್ಗಳನ್ನ ಹಾಕಬೇಕು. UGC ಬಿಗ್ ಲೆಟರಲ್ಲಿ ಸ್ಮಾಲ್ ಲೆಟರಲ್ಲಿ ಹಾಕ್ತಾ ಇದ್ದೀನಿ. ಮತ್ತು UGC ಇನ್ಫಾರ್ಮೇಷನ್ ಕನ್ನಡ ಅಂತ ಹೇಳಿ ಹಾಕ್ತೀನಿ. ಸೊ ನಮ್ಮ ವಿಡಿಯೋಗೆ ತಕ್ಕ ಹಾಗೆ ಒಂದು 3-4 ಟ್ಯಾಗ್ಸ್ಗಳನ್ನ ಇದರಲ್ಲಿ ಹಾಕಬೇಕು. ಓಕೆನಾ. ಸೊ ನೋಡಿ, ಹೌ ಟು ಸ್ಟಾರ್ಟ್ UGC ಅಂತ ಹಾಕ್ತೀನಿ. ಸಿಂಪ್ಲಿಯಾಗಿ ನಿಮ್ಗೆ ಯಾವ ಥರ ಟ್ಯಾಗ್ಸ್ ಹಾಕಬೇಕು ವಿಡಿಯೋಗೆ ಸಂಬಂಧಪಟ್ಟಿರೋ ಹಾಗೆ ಒಂದು 4-5 ಟ್ಯಾಗ್ಸ್ಗಳನ್ನ ಇಲ್ಲಿ ಹಾಕಿ. ಓಕೆನಾ. ಸೊ ಹಾಕಿಬಿಟ್ಟು ಸೇವ್ ಕೊಡಿ. ಸೇವ್ ಕೊಟ್ಟಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ರ್ಯಾಂಕಿಂಗಲ್ಲಿ ಬರೋಂತಹ ಟ್ಯಾಗ್ಸ್ಗಳನ್ನ ಹಾಕಬೇಕು. ಅದು ಹೆಂಗಪ್ಪ ಹಾಕೋದು ಅಂತಂದರೆ ವಿಡಿಕ್ಯೂ ಅಪ್ಲಿಕೇಶನ್. ಸೊ ವಿಡಿಕ್ಯೂ ಅಪ್ಲಿಕೇಶನ್ನ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿರಬೇಕು. ಓಕೆನಾ. ಸೊ ಈ ಒಂದು ಅಪ್ಲಿಕೇಶನ್ ಬಗ್ಗೆನೇ ನಾನು ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡ್ತೀನಿ. ಸೊ ಇವಾಗ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಗೈಸ್. ಈ ಒಂದು ಅಪ್ಲಿಕೇಶನಿಂದ ಏನಪ್ಪ ಯೂಸ್ ಅಂತಂದರೆ ನಮಗೆ ಒಳ್ಳೊಳ್ಳೆ ರ್ಯಾಂಕಿಂಗಲ್ಲಿರುವಂತಹ ಟ್ಯಾಗ್ಸ್ಗಳನ್ನೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಒಳ್ಳೊಳ್ಳೆ ಟೈಟಲ್ನ ರೆಕಮೆಂಡ್ ಮಾಡುತ್ತೆ, ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಈ ಒಂದು ಅಪ್ಲಿಕೇಶನ್ ಡೀಟೇಲ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ವಿಡಿಯೋ ಮಾಡ್ತೀನಿ. ಸೊ ಇವಾಗ ಅಪ್ಲೋಡ್ ಮಾಡಿರೋ ವಿಡಿಯೋ ಕಾಣಿಸ್ತಲ್ವಾ, ಇದನ್ನು ಸಿಂಪ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಡೀಟೇಲ್ಸ್ ಅಂತ ಇದೆ ಅಲ್ವಾ. ಸೊ ಇವಾಗ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ಅಲ್ಲಿ ನಾವು YT ಸ್ಟುಡಿಯೋದಲ್ಲಿ ಏನು ಟ್ಯಾಗ್ಸ್ಗಳು ಹಾಕಿದ್ವಿ ಆ ಟ್ಯಾಗ್ಸ್ಗಳು ಇಲ್ಲೂ ಇದೆ. ಅದಾದಮೇಲೆ ಅದಕ್ಕೆ ಎಷ್ಟೆಷ್ಟು ರ್ಯಾಂಕಿಂಗಲ್ಲಿದೆ ಟ್ಯಾಗ್ಸ್ಗಳು ಅಂತೆಲ್ಲ ನಂಬರ್ ತೋರಿಸ್ತಾ ಇದೆ. ಆಮೇಲೆ ಇಲ್ಲಿ ರೆಕಮೆಂಡೆಡ್ ಅಂತ ಇದೆ. ಸೊ ನಾವು ಏನು ಟ್ಯಾಗ್ಸ್ ಹಾಕಿರ್ತೀವಿ ಅದಕ್ಕೆ ತಕ್ಕ ಹಾಗೆ ರೆಕಮೆಂಡ್ ಮಾಡುತ್ತೆ. ಸೊ ಟಾಪಲ್ಲಿರೋದನ್ನೆಲ್ಲ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಸೆಲೆಕ್ಟ್ ಮಾಡಿಕೊಂಡು ಪಬ್ಲಿಷ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಎಲ್ಲ ಟ್ಯಾಗ್ಸ್ಗಳು ಆ್ಯಡ್ ಆಗಿರುತ್ತೆ. ಸೊ ನೀವು ವಿಡಿಕ್ಯೂ ಅಪ್ಲಿಕೇಶನಲ್ಲಿ ಒಳ್ಳೊಳ್ಳೆ ಟ್ಯಾಗ್ಸ್ಗಳನ್ನ ಹಾಕ್ಬೋದು. ಓಕೆನಾ. ಸೊ ಅದಕ್ಕೆ ಹೆಂಗೆ ಗೊತ್ತಾಗಬೇಕು ಅಂತಂದರೆ ನೀವು YT ಸ್ಟುಡಿಯೋದಲ್ಲಿ ಹೋಗಿ ಸಿಂಪಲಾಗಿ 1-2-3 ಟ್ಯಾಗ್ಸನ್ನು ನಿಮ್ಮದೇ ಓನಾಗಿ ಹಾಕಿರಬೇಕು ವಿಡಿಯೋಗೆ ತಕ್ಕ ಹಾಗೆ. ಸೊ ಅದನ್ನು ನೋಡಿಕೊಂಡು ಈ ಅಪ್ಲಿಕೇಶನಲ್ಲಿ ಅದಕ್ಕೆ ತಕ್ಕ ಹಾಗೆ ಟ್ಯಾಗ್ಸ್ಗಳನ್ನ ರೆಕಮೆಂಡ್ ಮಾಡುತ್ತೆ. ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಮುಗೀತು. ಓಕೆನಾ. ಇಲ್ಲಿ ನೋಡಿ, ಇವಾಗ ಆಲ್ರೆಡಿ ಎಲ್ಲ ಅದನ್ನು ಹಾಕಿದ್ದೀವಿ. ಇಲ್ಲಿ 500 ವರ್ಡ್ಸ್ ತನಕ ಹಾಕ್ಬೋದಷ್ಟೇ. 500 ವರ್ಡ್ಸ್ ಮೇಲೆ ಆಗಲ್ಲ. ಸೊ ನೀವೇನು ಮಾಡಬೇಕು, ಹಾಕುವಾಗಲೇ ಹೈಯೆಸ್ಟು ರ್ಯಾಂಕಿಂಗಲ್ಲಿ ತೋರಿಸುತ್ತಲ್ವ ಅಲ್ಲಿ ನಂಬರು. ಸೊ ಆ ಹೈಯೆಸ್ಟು ರ್ಯಾಂಕಿಂಗಲ್ಲಿರೋದನ್ನೇ ಟ್ಯಾಗ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಸೇಯೋ ಅಂತ ಇದೆ ಅಲ್ವಾ. ಸೊ ಸೇಯೋನಲ್ಲಿ 25 ಸ್ಕೋರ್ ಆಯಿತು ಅಂತಂದರೆ ಆ ವಿಡಿಯೋಗೆ ಚೆನ್ನಾಗಿದೆ ರ್ಯಾಂಕಿಂಗ್, ಟ್ಯಾಗ್ಸ್ಗಳೆಲ್ಲ ಚೆನ್ನಾಗಿದೆ ಅಂತ ಹೇಳಿ. ನಾವಲ್ಲಿ ಹೈ ರೇಟಿಂಗಲ್ಲಿರುವಂತಹ ಟ್ಯಾಗ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಆಟೋಮೆಟಿಕ್ಲಿ ಸೇಯೋ 25ಗೆ ಸ್ಕೋರ್ ಆಗುತ್ತೆ. ಓಕೆನಾ. ಸೊ ಇವಾಗ ಜಸ್ಟ್ ಏನು ಮಾಡಬೇಕು ಅಂತಂದರೆ ಗೈಸ್, ಇಲ್ಲಿ ನೋಡಿ, ಇದನ್ನೆಲ್ಲ ಈ ಟ್ಯಾಗ್ಸ್ಗಳನ್ನೆಲ್ಲ ಕಾಪಿ ಮಾಡ್ಕೋಬೇಕು. ಇಲ್ಲಿ ಕಾಪಿ ಮಾಡೋ ಆಪ್ಷನ್ ಇದೆ ಅಲ್ವಾ, ಅದನ್ನೆಲ್ಲ ಕಾಪಿ ಮಾಡಿಕೊಂಡು ಇಲ್ಲಿ ಮೋರ್ ಡಿಸ್ಕ್ರಿಪ್ಷನ್ ಅಂತ ತೋರಿಸ್ತಾ ಇದೆ ಅಲ್ವಾ, ಶೋ ಮೋರ್ ಅಂತ ಹೇಳಿ. ಸೊ ಇಲ್ಲಿ ನಾವು ಯುವರ್ ಎನ್ಕ್ವೈರೀಸ್ ಅಂತ ಹೇಳಿ ಹಾಕಿರಬೇಕು. ಅದ್ರ ಕೆಳಗಡೆ ಈ ಟ್ಯಾಗ್ಸ್ಗಳನ್ನ ಹಾಕಬೇಕು. ಒಂದು ನೆನ್ಪಿಟ್ಕೊಳ್ಳಿ, ನಾವು ವಿಡಿಯೋದಲ್ಲಿ ಏನು ಟ್ಯಾಗ್ಸ್ ಹಾಕಿರ್ತೀವಿ ಅದನ್ನು ಕಾಪಿ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲಿ ಹಾಕಿರಬೇಕು. ಓಕೆನಾ. ಇದು ಕೂಡ ನಮ್ಮ ವಿಡಿಯೋಗಳು ವೈರಲ್ ಆಗೋದಕ್ಕೆ, ಜನ ನೋಡಿದಾಗ ಎಂಕ್ವೈರಿ ಮಾಡಿದಾಗ ಆ ವಿಡಿಯೋ ಸಜೆಷನಲ್ಲಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವೇನು ಟ್ಯಾಗ್ಸ್ ಹಾಕಿರ್ತೀವಿ ಸೇಮ್ ಟ್ಯಾಗ್ಸ್ಗಳನ್ನ ಕಾಪಿ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲಿ ಹಾಕಿರಬೇಕು. ಓಕೆನಾ. ಸೊ ಇದೆಲ್ಲ ಆದಮೇಲೆ ನೀವೇನು ಮಾಡಬೇಕು, ಯಾವ ಟೈಮನ್ನು ಫಿಕ್ಸ್ ಮಾಡ್ಕೊಂಡಿರ್ತೀರ, ಯಾವ ಟೈಮಿಗೆ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಟೈಮನ್ನು ಸೆಟ್ ಮಾಡಿಕೊಂಡು ನೀವು ಪಬ್ಲಿಷನ್ನು ಕೊಡ್ಬೋದು. ಸೊ ಟ್ಯಾಗ್ಸ್ ಎಲ್ಲ ಆ್ಯಡ್ ಮಾಡಾದ್ಮೇಲೆ ಪಬ್ಲಿಕನ್ನು ಕೊಡ್ಬೋದು. ಇಲ್ಲ ಅಂತಂದರೆ ನೀವೇನು ಮಾಡಬೇಕು, ಯಾವ ಟೈಮಿಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರೋ ಆ ಟೈಮಿಗೆ ಟೈಮಿಂಗ್ಸನ್ನು ಸೆಟ್ ಮಾಡ್ಕೋಬೋದು. ಓಕೆನಾ. ಶೆಡ್ಯೂಲಲ್ಲಿ ಇಟ್ಬಿಟ್ಟು ನೀವು ಪಬ್ಲಿಕನ್ನು ಕೊಡ್ಬೋದು ಗೈಸ್.
ಸೊ ನೀವು ಕೀವರ್ಡ್ಸು ಟ್ಯಾಗ್ಸ್ ಎಲ್ಲ ಮತ್ತು ಡಿಸ್ಕ್ರಿಪ್ಷನ್ ಎಲ್ಲ ಕೊಡೋ ತನಕ ನೀವೇನು ಮಾಡಬೇಕು ಅನ್ಲಿಸ್ಟೆಡಲ್ಲಿ ಇಡಬೇಕು, ಆಮೇಲೆ ಪಬ್ಲಿಕ್ ಮಾಡಬೇಕು. ಇದಿಷ್ಟು ಕ್ಲಿಯರಾಗಿ ನೀವು ಮಾಡಿದ್ದೆ ಆದರೆ ವಿಡಿಯೋಗಳು ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಗೈಸ್, ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಯಾವುದೇ ವಿಡಿಯೋ ಬೇಕು ಅಂತ ಅಂದರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.